ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಎಲ್ಲರಿಗೂ ಪ್ರೈಸ್ ಲಾರ್ಡ್. ಈ ಬೆಳಗ್ಗೆ ಸಮಯದಲ್ಲಿ ಈ ವಾಕ್ಯಗಳನ್ನ ಕೇಳ್ತಾ ಇರುವ, ಈ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇರುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಿ ನಡೆಸಲಿ. ಬನ್ನಿ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ಈಗ ಕೆಲವೊಂದು ಪ್ರಶ್ನೆಗಳಿಂದ ನಾವು ಈ ಒಂದು ಬೆಳಗ್ಗೆಯ ಈ ವಾಕ್ಯದ ಧ್ಯಾನ ಭಾಗವನ್ನು ನಾವು ಪ್ರಾರಂಭಿಸೋಣ. ನೀವು ಯೇಸುವನ್ನು ನಂಬುತ್ತೀರಾ? நீங்க இயேசுவை நம்புறீங்களா? ನೀವು ಯೇಸುವನ್ನು ನಂಬುವವರಾಗಿದ್ದೀರಾ ಎಂಬುದಾದ ಒಂದು ಮೊದಲನೆಯ ಪ್ರಶ್ನೆ. ನೀವು ಯೇಸುವನ್ನ ನೀವು ನಂಬುವವರಾಗಿದ್ದೀರಾ? ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವನ್ನು ನಂಬುವ ಮನಸ್ಸು, ನೀವು ಯೇಸುವನ್ನು ನಂಬುವವರಾಗಿದ್ದೀರಾ? ಹಾಗೆ ಯೇಸುವನ್ನು ನಂಬುವುದಾದರೆ ಏನಕ್ಕಾಗಿ இயேசுவை நம்புத்தா இದ್ದೀರಾ? நீங்க இயேசுவை நம்புறவர்களா இருந்தா நீங்க எதற்காக இயேசுவை நம்புறீங்க? Why do you believe Jesus? நீங்க இயேசுவை நம்புற காரியம் என்ன? எதற்காக? ஒருவேளை ಅದ್ಭುತ நடக்கணும்னு இயேசு வேணுமா? ನಿಮಗೆ ಅದ್ಭುತವಾಗಬೇಕೆಂಬುದಾಗಿ ಯೇಸುವನ್ನು ನಂಬುತ್ತಾ ಇದ್ದೀರಾ? ನಿಮಗೆ ಆಶೀರ್ವಾದ ಬೇಕು ಎಂಬುದಾಗಿ ಯೇಸುವನ್ನು ನಂಬುತ್ತಾ ಇದ್ದೀರಾ? ನೀವು ಯಾಕೆ ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀರಾ? ವೈ ಡು ಯು ಫಾಲೋ ಜೀಸಸ್? ಇಲ್ಲ, ಯೇಸು ನಿಮ್ಮನ್ನ ಮುಟ್ಟಿ ನಿಮಗೆ ಗುಣಪಡಿಸಿ ನಿಮಗೆ ಆರೋಗ್ಯವನ್ನು ಕೊಡಬೇಕೆಂಬುದಾಗಿ ಅನಾರೋಗ್ಯ ಬಲಹೀನತೆಗಳು ಬದಲಾಗಬೇಕು. ಯೇಸುವನ್ನು ನಂಬುವ ನಿಮ್ಮ ಉದ್ದೇಶವೇನು? ನೀವು ಯೇಸುವನ್ನು ನಂಬುವುದು ನಿಮಗೆ ಚೆನ್ನಾಗಿದೆ ಎಂಬುದಾಗಿನ? ನೀವು ಯೇಸುವನ್ನು ನಂಬುವುದು ಆಶೀರ್ವಾದವನ್ನು ಹೊಂದಿಕೊಳ್ಬೇಕೆಂಬುದಾಗಿನ? ಯೇಸುವನ್ನು ನಂಬುವುದು ನಿಮಗೆ ಬೇಕಾಗಿರುವ ವಸ್ತುಗಳನ್ನು ಪಡೆದುಕೊಳ್ಳಬೇಕಾಗಿನ? ಯೇಸುವನ್ನು ನಂಬುವುದು ಆತನು ನಿಮ್ಮನ್ನ ಗುಣಪಡಿಸಬೇಕೆಂಬುದನ್ನ? ಒಂದು ವೇಳೆ ನೀವು ನಂಬುವ ಪರಿಸ್ಥಿತಿನಲ್ಲಿ, ನೀವು ಹುಡುಕುವ ಪರಿಸ್ಥಿತಿನಲ್ಲಿ தேவரு சும்மனே இದ್ರೆ நீவேன் ಮಾಡ್ತೀರಾ? நீங்க நம்புற சூழ்நிலையில, நீங்க எதிர்பார்க்கிற சூழ்நிலையில ஆண்டவர் சும்மா இருந்தா நீங்க உண்மையா ஆண்டவரை நம்புவீங்களா? ನೀವು ನಿಜವಾಗಿ ದೇವರನ್ನ ನಂಬುತ್ತೀರಾ? ಯೇಸುನ ನಂಬುತ್ತೀರಾ? ಯೇಸು ಸುಮ್ಮನೆ ಇದ್ದರೆ, ಏನು ಮಾತನಾಡದೆ, ನಿಮಗೆ ಉತ್ತರವು ಸಿಕ್ಕದೆ, ನಿಮ್ಮ ಸಮಯವು ಇನ್ನೂ ಹೆಚ್ಚಾಗುತ್ತಾ ಇದ್ರೆ ನೀವು ಯೇಸುನ ನಂಬುತ್ತೀರಾ? Will you still follow Jesus when there is no answer from God? ಆಶೀರ್ವಾದಕ್ಕಾಗಿ ಯೇಸುನ ನಂಬುವುದಾಗಿದ್ದು, ಗುಣಪಡಿಸಬೇಕೆಂಬುದಾಗಿ ಯೇಸುವಿನ ನಂಬಿ, ಒಂದು ವೇಳೆ ಉತ್ತರವನ್ನೇ ಸಿಕ್ಕದೇ ಇರುವಾಗ ನೀವು ಇನ್ನೂ ಯೇಸುನ ನಂಬುತ್ತಾ ಇದ್ದೀರಾ ಅಂದ್ರೆ, ನೀವು ನಂಬುತ್ತಾ ಇರುವ ನಿಮ್ಮ ನಂಬಿಕೆ, ಯೇಸುವಿನ ಮೇಲಿರುವ ನಂಬಿಕೆ ಹೇಗಿದೆ ಎಂಬುದಾದರೆ ನಿಮ್ಮಲ್ಲಿ ನಿಜವಾದ ಪ್ರೀತಿ ಇದೆ. ನಿಮ್ಮಲ್ಲಿ ನಿಜವಾದ ಪ್ರೀತಿ ಇದೆ. ನಿಮ್ಮಲ್ಲಿರುವ ಪ್ರೀತಿ, ದೇವರ ಮೇಲಿರುವ ಪ್ರೀತಿ, ಯೇಸುವಿನ ಮೇಲೆ ಇರುವ ಪ್ರೀತಿ, ಅದು ನಿಜವಾಗಿದೆ. ಅದು ನಿಜವಾಗಿರುವ ಕಾರಣಕ್ಕೆ ಮಾತ್ರವೇ ಯೇಸುವನ್ನ ಹಿಂಬಾಲಿಸುವರಾಗಿದ್ದೀರಾ. The real reason behind following Jesus is all about your love. ಆತನ್ನು ಹಿಂಬಾಲಿಸೋದು ನೀವು ನಿಲ್ಲಿಸ್ತೀರಾ? ನೀವು ನಿಲ್ಲಿಸ್ಬಿಡ್ತೀರಾ? அவரை பின்தொடர்றதை நீங்க நிறுத்திடுவீங்களா? இயேசு கிட்ட திரும்புகிறதை நீங்க நிறுத்திடுவீங்களா? உங்களுக்கு அற்புதம் ஆகல, உங்களுக்கு அதிசயம் ஆகல, உங்களுக்கு குணம் ஆகல, உங்களுக்கு தொடப்படலை, அவர்கிட்ட இருந்து எந்த பதிலும் இல்லை, நீங்க அவரை பின்தொடர்வதை நிறுத்தி விடுவீர்களா? அப்படி நீங்க எதுவுமே எதிர்பார்க்காத
எதுவுமே எதிர்பார்க்காத. தேவைகள் இருந்தாலும், ಬಲವೀನங்கள் இருந்தாலும், ನಿಮಗೆ ಅಗತ್ಯಗಳು ಇದ್ದರೂ ಯಾವುದನ್ನು ಎದುರು ನೋಡಿದ್ದೀರಾ, ನೀವು ಆತನ ಹಿಂಬಾಲಿಸುವರಾಗಿದ್ದರೆ ಅದುವೇ ನಿಮ್ಮಲ್ಲಿರುವ ನಿಜವಾದ ಯೇಸುವಿನ ಮೇಲಿರುವ ಪ್ರೀತಿ. ಬನ್ನಿ, ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ 10ನೇ ಅಧ್ಯಾಯ 27ನೇ ವಚನ. ಯೋಹಾನ್ 10ಾம் அதிகாரம் 27வது ವಚನ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ, ನಾನು ಅವುಗಳನ್ನು ಬಲ್ಲನು, ಅವು ನನ್ನ ಹಿಂದೆ ಬರುತ್ತದೆ. ಎಸ್, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುವುದಾಗಿದೆ. ನಾನು ಅವುಗಳನ್ನು ಬಲ್ಲೆನು. ஐ நோ மை sheep. என் ஆடுகள் எனக்கு தெரியும். இயேசு சொல்லுகிறார், நான் தான் உங்களுக்கு ಮೇಯ್ಪನಾಗಿ இருக்கிறேன், ನಾನೇ ನಿಮಗೆ ಕುರುಬನಾಗಿದ್ದೇನೆ. ಒಳ್ಳೆ ಕುರಿಗಳು ನನ್ನ ಸ್ವರವನ್ನು ಅರಿತಿದೆ. அந்த ஆடுகளெல்லாம் அந்த சத்தத்தை அறிந்திருக்கிறது, அந்த மெய்ப்பனுடைய சத்தத்தை அறிந்திருக்கிறதுனாக்கா, அந்த ஆடுகள்லாம் அந்த மெய்ப்பன் மேல அன்பு வைத்திருக்கிறதுனால. அந்த ஆடுக்கு தெரியும், எப்போ என் மெய்ப்பன் எனக்கு என்ன கொடுக்கணுமோ, எனக்கு என்ன செய்யணுமோ, எனக்கு எப்படி வழி நடத்தணுமோ அந்த ಮೆಯ್ಪನಿಗೆ தெரியும். ಆ ಕುರುಬನಿಗೆ ಗೊತ್ತು ನನ್ನನ್ನು ಹೇಗೆ ನಡೆಸ್ತಾರೆ, ಎಲ್ಲಿ ಯಾವ ಸ್ಥಳದಲ್ಲಿ ನಡೆಸ್ತಾರೆ, ನಾನು ಏನು ಘೋಷಿಸಬೇಕು, ನನ್ನ ಅಗತ್ಯಗಳು ಏನಿದೆ, ನನಗೆ ಬಲಹೀನತೆ ಆದರೆ ನನ್ನನ್ನು ಹೇಗೆ ಪರಾಮರಿಸುವುದೆಂಬುದಾಗಿ ನನ್ನ ಕುರುಬನಿಗೆ ಗೊತ್ತಿದೆ. ಅವುಗಳು ನನ್ನನ್ನು ಹಿಂಬಾಲಿಸುತ್ತದೆ. ಉண்மையான ಅನ್ಬು, ನಿಜವಾದ ಪ್ರೀತಿ ನಿಮ್ಮಲ್ಲಿ ಇರುವುದಾದರೆ, ಒಂದು ವೇಳೆ ಇದೇ ಮೊದಲ ಬಾರಿಗೆ ನಾನು ಯೇಸುವಿನ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೀನಿ ಎಂಬುದಾಗಿ ಯೋಚನೆ ಮಾಡುವುದಾದರೆ, ಈ ಕುರುಬನು ಪರಲೋಕದಿಂದ ಭೂಮಿಗೆ ಇಳಿದು ಬಂದು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಎಲ್ಲರ ಮಕ್ಕಳನ್ನು ಯೇಸುವಿನ ರಕ್ತದಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಈ ಬೆಳಗ್ಗೆ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರುವ ನಮ್ಮ ಎಲ್ಲರ ಪಾಪಗಳನ್ನು ಆತನು ತೊಳೆದಿದ್ದಾರೆ. ನಮ್ಮಲ್ಲಿ ಆ ಪ್ರೀತಿ ಇದ್ದರೆ, ಆತನ ಪ್ರೀತಿ ಆತನು ವ್ಯಕ್ತಪಡಿಸಿದ ಆತನ ಪ್ರೀತಿ ಭೂಮಿಗೆ ಇಳಿದು ಬಂದು ತನ್ನ 2 ಕರವನ್ನು ಚಾಚಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ನಿನಗಾಗಿ ನನ್ನ ಪ್ರಾಣವನ್ನು ಕೊಡ್ತಾ ಇದ್ದೇನೆ ಎಂಬುದಾಗಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟ ಯೇಸು, ನಾವು ಹಿಂಬಾಲಿಸುವ ಯೇಸು, ನಾವು ಎದುರು ನೋಡುವ ಯೇಸು, ನಾವು ಆತನು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂಬುದಾಗಿ ಕಾಯ್ತಾ ಇರುವ ಯೇಸು, ನಮ್ಮನ್ನು ಗುಣಪಡಿಸುವ ಯೇಸು ಇವತ್ತು ನಿಮ್ಮ ಬಳಿಯಲ್ಲಿ ಬಂದು ಆತನು ನಿಮ್ಮ ಮನಸ್ಸಲ್ಲಿ ಯೇಸು ಕೇಳುವರಾಗಿದ್ದಾರೆ. ಈಗ ನಾನು ನಿನ್ನ ಹೃದಯದ ಬಾಗಿಲ ಬಳಿಗೆ ನಿಂತಿದ್ದೇನೆ, ಯಾವನಾದರೂ ತನ್ನ ದ್ವಾರಗಳನ್ನು ತೆರೆದು ನನ್ನನ್ನು ಒಳಗಡೆ ಬರ ಮಾಡಿಕೊಳ್ಳುವುದಾದರೆ ನಾನು ಆತನೊಂದಿಗೆ ಭೋಜನ ಮಾಡುತ್ತೇನೆ ಎಂಬುದಾಗಿ. ஏசு நமக்காக அடிக்கப்பட்டு ரத்தத்தை சிந்தி இன்றைக்கு உங்களுடைய மனசின் பக்கத்துல வந்து நிற்கிறார். உன் இருதயத்தின் கதவை தட்டி கொண்டிருக்கிறார். உண்மையான இயேசுவை நீங்க நம்புறீங்களா? ಯೇಸು ಹೆಂಗ இருக்கிறார்? உங்களுடைய ಹೃದಯದಲ್ಲಿ இருக்கிறாரா? ನಿಮ್ಮ ಹೃದಯದಲ್ಲಿ ಯೇಸು ಬರಲಿಕ್ಕೆ ಆತನು ಇಷ್ಟಪಡುವರಾಗಿದ್ದಾರೆ. ನೀವು ಯಾರಾಗಿದ್ದರೂ ಇರ್ಬೋದು, ನೀವು ಎಲ್ಲಿಗೆ ಯಾವ ರೀತಿಯಲ್ಲಿ ಇದ್ರೂ ಪರವಾಗಿಲ್ಲ, ಯೇಸು ನಿಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ಆತನ ಮೇಲೆ ನಿಮಗೆ ಪ್ರೀತಿ ಇದೆಯಾ? ಆತನ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಯೇಸುವೇ ನಿಜವಾದ ದೇವರು, ಯೇಸುವೇ ಸತ್ಯ, ಯೇಸುವೇ ಮಾರ್ಗ, ಯೇಸುವೇ ಜೀವ, ಯೇಸುವೇ ಮತ್ತೆ ಆತನು ಬರುವ ದೇವರಾಗಿದ್ದಾರೆ.
ಎಲ್ಲರ ನಂಬಿಕೆ ಯೇಸು ಮತ್ತೆ ಬರುವರಾಗಿದ್ದಾರೆ. ಆತನು ಬರುವಾಗ ನಾನು ಕೈ ಬಿಡಲ್ಪಡಬಾರದು. ಆತನು ಜೀವಿತವನ್ನು ನನಗಾಗಿ ಕೊಟ್ಟಿರುವಾಗ ನಾನು ಆತನಿಗಾಗಿ ನನ್ನ ಜೀವಿತವನ್ನು ಅರ್ಪಿಸಿ ಆತನು ಮತ್ತೆ ಬರುವಾಗ ಆತನ ಕೈಯನ್ನು ಹಿಡಿದು ನಾನು ಪರಲೋಕಕ್ಕೆ ಹೋಗಬೇಕೆಂಬುದಾಗಿ ನಾನು ಈಗಾಗಲೇ ನನ್ನನ್ನು ಯೇಸುಗಾಗಿ ನಾನು ಒಪ್ಪಿಸಿ ಕೊಡುತ್ತಾ ಇದ್ದೇನೆ. ನಾನು ಬರೀ ಅದ್ಭುತಕ್ಕಾಗಿ ಹುಡುಕುತ್ತಾ ಇಲ್ಲ, ಬರೀ ಗುಣಪಡಿಸುವ ಕಾರ್ಯಕ್ಕಾಗಿ ಹುಡುಕುತ್ತಾ ಇಲ್ಲ. ನಾನು ಯೇಸುವನ್ನು ಸತ್ಯ ದೇವರೆಂಬುದಾಗಿ ನಾನು ಪ್ರೀತಿಯಿಂದ ಆತನು ಹುಡುಕುತ್ತಾ ಇದ್ದೇನೆ ಎಂಬುದಾಗಿ ಒಪ್ಪಿಸಿಕೊಡುವವರನ್ನು ಯೇಸು ಪ್ರೀತಿಸ್ತಾ ಇದ್ದಾರೆ. ನನ್ನ ಕುರಿಗಳು ನನ್ನ ಹಿಂಬಾಲಿಸುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಜವಾದ ಪ್ರೀತಿಯುಳ್ಳವರು ಹಿಂಬಾಲಿಸುತ್ತಾರೆ. ನೀವು ಯಾರಾಗಿದ್ದೀರಾ? ಒಂದು ವೇಳೆ ಇದುವರೆಗೂ ನಾನು ಪ್ರೀತಿಯಿಂದ ಹುಡುಕಿಲ್ಲ, ನಾನು ಯಾವುದೋ ಅದ್ಭುತಕ್ಕಾಗಿ ಆತನ್ನು ನೋಡ್ತಾ ಇದ್ದೆ, ನನಗೇನೋ ನನ್ನ ಜೀವಿತದಲ್ಲಿ ಏನೋ ಒಂದು ಮಾಡಬೇಕೆಂಬುದಾಗಿ ಆತನ್ನು ಹುಡುಕ್ತಾ ಇದೆ ಎಂಬುದಾಗಿದ್ದರೆ ನೀವು ದೇವರ ಬಳಿಯಲ್ಲಿ ಹೇಳ್ರಿ, ಯೇಸುವೆ ನಾನು ನಿನ್ನನ್ನು ಹಿಂಬಾಲಿಸ್ತಾ ಇದ್ದೇನೆ. ನಾವು ಉಂಗಲಿ ತೇಡಿದ್ರೆ ನಾಡುವೆ, ನಾನು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೇನೆ, ನಾನು ಹಿಂಬಾಲಿಸ್ತಾ ಇದ್ದೇನೆ ದೇವರೇ. ಅಪ್ಪ, ನಾನು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೇನೆ ಯೇಸುವೆ. சொல்லம்மா ஆண்டவரே, நான் உண்மை நான் பின்தொடர்கிறேன். உண்மையான அன்பு இருந்தா நான் உண்மை பின்ತೊಡಗಿರೆ. ನಿಜವಾದ ಪ್ರೀತಿ ಇದ್ರೆ ನಾನು ನಿಮ್ಮನ್ನ ಹಿಂಬಾಲಿಸ್ತಾ ಇದ್ದೇನೆ ದೇವ. ಯಾಕಂದ್ರೆ ಯೇಸುಗೆ ನಿಜವಾದ ಹೃದಯವನ್ನೇ ಬೇಕು. ನಿಜವಾದ ಹೃದಯ ಬೇಕು ಯೇಸುವಿಗೆ. ನಾನು ಅದು ಮಾಡ್ತಾ ಇದ್ದೀನಿ, ಈಗ ಮಾಡ್ತಾ ಇದ್ದೀನಿ, ನಾನು ಚರ್ಚಲ್ಲಿದ್ದೀನಿ, ನಾನು ಅದು ಇಟ್ಟಿದ್ದೀನಿ. ನಿಜವಾದ ಪ್ರೀತಿಯಲ್ಲಿ, ನಿಜವಾದ ಪ್ರೀತಿ. ಪ್ರೀತಿಸುವೆ ಯೇಸು ರಾಜ, ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ 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 ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ ನಾ ಪರಲೋಕ ಸೇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ ನಾ ಪರಲೋಕವರೆಗೂ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ಎಲ್ಲರೂ ಸೇರಿ ಹೇಳೋಣವ. ಪ್ರೀತಿಸುವೆ ಪ್ರೀತಿಸುವೆ, ನನ್ನ ಪ್ರಾಣ ಇರುವವರೆಗೂ ನಾ ಪರಲೋಕ ಸೇರುವವರೆಗೂ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನ
ನಿನ್ನ ಮನಸಾರೆ ಪ್ರೀತಿಸುವೆ. ತಂದೆಯಾದ ದೇವರೇ, ಎಸಪ್ಪ, ಅದ್ಭುತಕ್ಕಾಗಿಯೋ ಅತಿಶಯಕ್ಕಾಗಿಯೋ ಅಪ್ಪ ನೀನು ಏನೋ ಮಾಡ್ತೀಯ ಎಂಬುದಾಗಿ ಅದಕ್ಕಾಗಿ ಅಲ್ಲ ಸ್ವಾಮಿ, ನಮ್ಮ ಮನಸ್ಸಲ್ಲಿ ನಿಜವಾದ ಪ್ರೀತಿಯನ್ನು ಕೊಡು. ನೀನು ನನಗಾಗಿ ಪ್ರೀತಿಯಾಗಿ ಪ್ರಾಣವನ್ನು ಕೊಟ್ಟಿರುವಾಗ, ನನಗಾಗಿ ನಿನ್ನ ಪ್ರೀತಿಯಾದ ರಕ್ತದಿಂದ ನನ್ನ ತೊಳೆದಿರುವುದಾದರೆ ಅಪ್ಪ ನನಗೂ ಆ ಪ್ರೀತಿಯನ್ನು ಕೊಡು ಸ್ವಾಮಿ. ನಿಜವಾದ ಪ್ರೀತಿ, ನಿನ್ನ ಹಿಂಬಾಲಿಸುವ ಪ್ರೀತಿ ಅಪ್ಪ ದೇವರೇ. ದಡವಾದರು, ಕಷ್ಟವಾದರು, ಸುಲಭವಾದರು, ತೊಂದರೆಯಾದರು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಯಾರುಂಟು ಎಂಬುದಾಗಿ ನಾವು ಓದುತ್ತೇವೆ ಸ್ವಾಮಿ. ಅಪ್ಪ, ಭೂಕಂಪವು ಏನೇ ಬಂದರು, ಏನೇ ಇದ್ದರು ನಾನು ನಿಮ್ಮನ್ನು ಹಿಂಬಾಲಿಸುವುದು ಬಿಡುವುದಿಲ್ಲ ಎಂಬುದಾಗಿ ಪೌಲನು ಹೇಳಿದ ರೀತಿಯಲ್ಲಿ ದೇವರೇ ಅಪ್ಪ, ಇಲ್ಲಿ ಪ್ರಾರ್ಥಿಸುವ ಎಲ್ಲರಿಗೂ ಸ್ವಾಮಿ ನಿನ್ನನ್ನು ಹಿಂಬಾಲಿಸುವ ನಿಜವಾದ ಪ್ರೀತಿಯನ್ನು ದಯಪಾಲಿಸು ಅಪ್ಪ. ಮನಸ್ಸಲ್ಲಿ ನಿಜವಾದ ಪ್ರೀತಿಯನ್ನು ಕೊಟ್ಟು ಅಪ್ಪ ದೇವರೇ, ನಿಮಗಾಗಿ ಬಾಳುವ ಮಕ್ಕಳಾಗಿ ನೀನು ಆಶೀರ್ವದಿಸಿ ಎಲ್ಲ ಅಗತ್ಯಗಳನ್ನು ಪೂರೈಸುವ ದೇವರೇ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.